ಎಲ್ಲರಿಗೂ ನಮಸ್ಕಾರ. ಸಿಂಗಾಪುರದಲ್ಲಿ ಡಿಸೆಂಬರ್ ಬಂದರೆ ಮಕ್ಕಳಿಗೆಲ್ಲ ಹಾಲಿಡೇಸ್. ಇಂಡಿಯಾಕ್ಕೆ ಹೋಗ್ಬೇಕಂದ್ರೆ ಫ್ಲೈಟ್ ರೇಟ್ ಡಬಲ್ ಅಲ್ಲ ತ್ರಿಬಲ್ ಆಗಿರುತ್ತೆ. ಸಿಂಗಾಪುರ್ ಏರ್ಲೈನಲ್ಲಿ ಹೋದರೆ ಒನ್ ವೇನೇ $450 ಇರುತ್ತೆ. ಆದರೆ ಶ್ರೀಲಂಕಾ ಏರ್ಲೈನ್ 3 ಟಿಕೆಟ್ಸಿಗೆ 20,000 ಆಯಿತು. ಆದರೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದಂಗೆ ಅಂತೇಳಿ ಸಿಂಗಾಪುರ್ಲಿಂದ ನಾವು ಮೊದಲು KL ಮಲೇಷ್ಯಾಗೆ ಬಂದು ಮಲೇಷ್ಯಾಲಿಂದ ಶ್ರೀಲಂಕಾಗೆ ಹೋಗಿ ಆಮೇಲೆ ಚೆನ್ನೈಗೆ. ಆ ರೀತಿ ಸರ್ವಿಸ್ ಚೆನ್ನಾಗಿತ್ತು ಶ್ರೀಲಂಕಾ ಏರ್ಲೈನದ್ದು. ಮಕ್ಕಳಿಗೆಲ್ಲ ಟಾಯ್ಸ್ ಕೊಟ್ಟರು, ಫುಡ್ ಆಫರ್ ಮಾಡಿದ್ರು, ಸ್ಕ್ರೀನ್ ಇತ್ತು, ಮೂವೀಸ್ ಎಲ್ಲ ನೋಡ್ತಾ ಎಂಜಾಯ್ ಮಾಡಿದ್ವಿ. ಶ್ರೀಲಂಕಾಗೆ ಬಂದಮೇಲೆ ನಾವು 22 hours ಟ್ರಾನ್ಸಿಟ್ ತೊಗೊಂಡಿದ್ವಿ. ಆ ಟ್ರಾನ್ಸಿಟ್ ಟೈಮಲ್ಲಿ ಹೊರಗಡೆ ಎಲ್ಲ ಹೋಗಿದ್ವಿ, ವೀಸಾ ಫ್ರೀ ಇದೆ. ಫಸ್ಟ್ ನಾವು ಹೋಗಿದ್ದು ಗಂಗಾರಾಮ್ ಟೆಂಪಲ್, ಬುದ್ಧ ಟೆಂಪಲ್. ಇಲ್ಲಿ ಒಂದು ಟ್ರೀ ಇದೆ, ಅದು ಯಾವುದಂತಂದರೆ ಬುದ್ಧನಿಗೆ ಜ್ಞಾನೋದಯ ಆದಂಥ ಪ್ಲೇಸ್ ಇದು. ಅದಕ್ಕೆ ಎಲ್ಲರೂ ಈ ಟ್ರೀಗೆ ಸುತ್ತಲ ನೀರನ್ನು ಹಾಕಿ ನಮಸ್ಕಾರ ಮಾಡ್ತಾರೆ. ಈ ರೀತಿ ಇತ್ತು. ನಮ್ಮ ಪುಟಾಣಿಯಾರೇ ಅವನೇ ಹೋಗಿ ನಾನು ಮಾಡ್ತೇನೆ ಅಂತ ಎಲ್ಲರನ್ನೂ ನೋಡಿ ಅವನು ಮಾಡ್ತಾ ಇದ್ದ. ಇಲ್ಲಿ ಯಾರಿಗಾದ್ರೂ ಮಕ್ಕಳಾಗ್ಲಾರ್ದವ್ರಿಗೆ ಮೆಡಿಟೇಷನ್ ಮಾಡಬೇಕಂದ್ರೆ ಎಲ್ಲರೂ ಇಲ್ಲಿ ಬಂದು ಮಾಡ್ತಾರೆ, ಆಶೀರ್ವಾದ ಪಡಿತಾರೆ. ಅಲ್ಲಿಂದ ನಾವು ಹೋದ್ವಿ ಇನ್ನೊಂದು ಬುದ್ಧಂದು ಪ್ಲೇಸ್. ಅದು ವ್ಯೂ ಸಖತ್ತಾಗಿತ್ತು ನೋಡಲಿಕ್ಕೆ. ಈ ಬುದ್ಧಂದು ವ್ಯೂ ಸಖತ್ತಾಗಿತ್ತು, ಬಿಲ್ಡಿಂಗ್ ಎಲ್ಲ ನೋಡಲಿಕ್ಕೆ ಚೆನ್ನಾಗಿತ್ತು. ಶ್ರೀಲಂಕಾದಲ್ಲಿನೂ ಸೇಮ್ ಆಟೋ ಎಲ್ಲ ಸಿಗುತ್ತೆ, ಇಂಡಿಯಾ ಥರ ಫುಡ್ ಎಲ್ಲ ಸಿಗುತ್ತೆ. ಫುಡ್ಡು ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನೂ ತೊಂದರೆ ಇಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಲೋಕಲ್ ಮಾರ್ಕೆಟಿಗೆ ಹೋಗಿದ್ವಿ. ಇದು ನೋಡಿ ಸೇಮ್ ಇಂಡಿಯಾ ಥರನೇ ಅನಿಸುತ್ತೆ. ಶ್ರೀಲಂಕಾ ಕೊಲಂಬೋ ಸಿಟಿ ಇದು ಕ್ಯಾಪಿಟಲ್ ಸಿಟಿ. ಅಲ್ಲಿಂದ ನಾವು ಹೋಗಿದ್ದು ಇದು ಲೋಟಸ್ ಟವರ್, ಫೇಮಸ್ ಪ್ಲೇಸ್. ಈಗ ಮೌಂಟ್ ಲವಿನಾ ಬೀಚಿಗೆ ಹೋಗ್ತಾ ಇದ್ದೀವಿ. ಇದರ ಬೀಚದ್ದು ಏನು ಸ್ಪೆಷಲ್ ಅಂದರೆ ಬೀಚ್ ದಡಿಗೆ ಈ ಥರ ಬಿಸೈಡ್ ರೈಲ್ವೆ ಟ್ರ್ಯಾಕ್ ಇದೆ. ನಾವು ಲೋಕಲ್ ಟ್ರೈನ್ ತೊಗೊಂಡ್ರೆ ಸ್ಟನ್ನಿಂಗ್ ವ್ಯೂವನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ ಇವಾಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ ಮೌಂಟ್ ಲವಿನಾ ಬೀಚಿಗೆ. ಇದು ಟ್ರೈನ್ಲಿಂದ ನಮಗೆ ವ್ಯೂ ಸಖತ್ತಾಗಿತ್ತು. 4 ಸ್ಟಾಪ್ ಹೋಗಿದ್ವಿ. ನಂಗಂತೂ ಫುಲ್ ಇಷ್ಟ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಮಸ್ಟ್ ಆ್ಯಂಡ್ ಟ್ರೈ, ಇದು ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಮತ್ತು ಇದು ಪ್ರೈಸು ಲೋಕಲ್ ಟ್ರೈನ್ ಪ್ರೈಸ್ ಅಷ್ಟೇ, ತುಂಬಾ ಕಡಿಮೆ. ಈ ರೀತಿ ನಾವು ಒನ್ ಡೇ ಟ್ರಾನ್ಸಿಟ್ನಲ್ಲಿ ಎಲ್ಲ ಗಂಗಾರಾಮ್ ಟೆಂಪಲ್ಲು, ಲವಿನಾ ಬೀಚು, ಮೌಂಟ್ ಲವಿನಾ ಬೀಚು, ಮತ್ತು ಹಾಗೆ ಟ್ರೈನಲ್ಲಿ ಹೋಗುವಾಗ ಲೋಟಸ್ ಟವರ್ನು ನೋಡಿದ್ವಿ. ನಮಗೆ ಟೈಮ್ ಆಯ್ತು ಅಂತಂತೇಳಿ ಹೋದ್ವಿ. ಅಲ್ಲಿಂದ ನೋಡಿ ಲೋಟಸ್ ಟವರ್ ನೈಟ್ ಟೈಮ್ ಹೆಂಗಿದೆ, ಲೈಟ್ಸ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇದು ಕೊಲಂಬೋ ಸಿಟಿದು ಫೇಮಸ್ ಲೊಕೇಶನ್, ಇದು ಫೇಮಸ್ ಪ್ಲೇಸು. ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಕೊಲಂಬೋ ಸಿಟಿಲಿಂದ ಚೆನ್ನೈಗೆ ಫ್ಲೈಟಿಗೆ ಹೋದ್ವಿ. ಚೆನ್ನೈಯಲ್ಲಿ ಇಂಡಿಯಾದಲ್ಲಿರೋಂಥ ಎಲ್ಲ ಪೇರೆಂಟ್ಸನ್ನು, ಫ್ಯಾಮಿಲಿ ಮೆಂಬರ್ಸನ್ನು ಮೀಟ್ ಆಗಲಿಕ್ಕೆ ಫುಲ್ ವೇಟ್ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದಂಗೆ ಆಯ್ತಪ್ಪ ಈ ಜರ್ನಿ. ಚೆನ್ನಾಗಿತ್ತು. ಶ್ರೀಲಂಕಾ ಏರ್ಲೈನ್ ಸರ್ವಿಸ್ ಮಸ್ಟ್ ರೆಕಮೆಂಡೇಬಲ್.